ಎರಡನೇ ವಾರ ಬಿಗ್ ಬಾಸ್ ಮನೆಯೊಳಗಡೆ ಹೋಗೋಕೆ ಮುಂಚೆಯಿಂದನೂ ರಕ್ಷಿತಾ ಅವ್ರಿಗೆ ಅಶ್ವಿನಿ ಅವ್ರ ಮೇಲೆ ಅಸಮಾಧಾನ ಇತ್ತು. ಅದು ವಾರದಿಂದ ವಾರಕ್ಕೆ ಮಲ್ಟಿಪ್ಲೈ ಆಗ್ತಾನೆ ಇತ್ತು ಆ್ಯಂಡ್ ಆಗ್ತಾನೆ ಇತ್ತು. ಅಶ್ವಿನಿ ಅವರು ಈ ವಾರ ರಕ್ಷಿತಾ ಅವ್ರ ಹತ್ರ ಹೋಗಿ ನನ್ನ ಟೀಮ್ಗೆ ಆಡು ಅಂತ ಕೇಳಿದಾಗ ರಕ್ಷಿತಾ ಅವರು ಡಿನೈ ಮಾಡ್ಬೋದಾಗಿತ್ತು, ಜಸ್ಟ್ ಲೈಕ್ ಕಾವ್ಯ ಡಿಡ್. ಆದರೆ ಒಪ್ಕೊಂಡು ಚೆನ್ನಾಗಿ ಆಡ್ತಾರೆ ಆ್ಯಂಡ್ ಟೀಮ್ ಕೂಡ ಗೆಲ್ಲುತ್ತೆ. ಎರಡನೇ ಟಾಸ್ಕ್ನ ರಕ್ಷಿತಾ ಅವರು ಗಿಲ್ಲಿ ಟೀಮಲ್ಲಿ ಆಡ್ತಾರೆ ಆ್ಯಂಡ್ ಆ ಟಾಸ್ಕಲ್ಲೂ ಕೂಡ ಗಿಲ್ಲಿ ಟೀಮ್ ಗೆಲ್ಲುತ್ತೆ. ಅಶ್ವಿನಿ ಮತ್ತು ರಘು ಅವ್ರ ಮಧ್ಯೆ ದೊಡ್ಡ ಜಗಳ ಆದಾಗ ಆ್ಯಂಡ್ ಅಶ್ವಿನಿ ಅವರು ಊಟನ ಬಿಟ್ಟಾಗ ರಕ್ಷಿತಾ ಅವರು ರಘು ಅವ್ರ ಹತ್ರ ಹೋಗಿ ಒಂದ್ಸಲಿ ಮಾತಾಡಿ ಅಂತ ಹೇಳ್ತಾರೆ. ಮತ್ತು ಕ್ಯಾಪ್ಟನ್ಸಿ ಟಾಸ್ಕಲ್ಲಿ ಗಿಲ್ಲಿ ಅವರು ಅಶ್ವಿನಿ ಅವ್ರನ್ನ ತದ್ವಾ ರೋಸ್ಟ್ ಮಾಡ್ತಾರೆ. ಟಾಸ್ಕ್ ಎಲ್ಲ ಮುಗಿದ ಮೇಲೆ ರಕ್ಷಿತಾ ಅವರು ಗಿಲ್ಲಿ ಅವ್ರ ಹತ್ರ ಹೋಗಿ ಒಂದ್ಸಲಿ ಸಾರಿ ಕೇಳಿ ಅಲ್ಲ, ಇಟ್ಸ್ ಪಾರ್ಟ್ ಆಫ್ ದ ಗೇಮ್ ಅಂತ ಹೇಳಿ ಮನ್ಸಿಗೆ ಸಮಾಧಾನ ಆದರೂ ಆಗುತ್ತೆ ಅವ್ರಿಗೆ ಅಂತ ಹೇಳ್ತಾರೆ. ರಕ್ಷಿತಾ ಅವರು ಅಶ್ವಿನಿ ಅವ್ರ ಸಿಚುವೇಶನ್ನ ಸೈಲೆಂಟ್ಲಿ ಎಂಜಾಯ್ ಮಾಡ್ಬೋದಾಗಿತ್ತು ಅಥವಾ ಇಗ್ನೋರ್ ಮಾಡಿ ಅವ್ರ ಪಾಡ್ಗೆ ಅವ್ರು ಇರ್ಬೋದಾಗಿತ್ತು. ಆದರೆ ರಘು ಅವ್ರ ಹತ್ರ ಹೋಗಿ ಗಿಲ್ಲಿ ಅವ್ರ ಹತ್ರ ಹೋಗಿ ಅಶ್ವಿನಿ ಹತ್ರ ಮಾತಾಡಿ ಅಂತ ಹೇಳಿ ಹ್ಯುಮ್ಯಾನಿಟಿ ತೋರಿಸ್ತಾರೆ. ಮೈದಾನದಲ್ಲಿ ಮತ್ತು ಮೈದಾನದಿಂದ ಹೊರಗಡೆ ಎರಡೂ ಕಡೆ ಅತ್ಯುತ್ತಮವಾಗಿ ಕಾಣಿಸ್ಕೊಂಡಿರೋ ರಕ್ಷಿತಾ ಅವ್ರಿಗೆ ಈ ವಾರದ ಕಿಚ್ಚನ ಚಪ್ಪಾಳೆ ಸಿಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಬೈ ಚಾನ್ಸ್ ಸಿಕ್ಕಿಲ್ಲ ಅಂತಂದರೆ ಬಿಗ್ ಬಾಸ್ ಶೋನ ಪ್ರಥಮ ರಿವ್ಯೂಯರ್ ಆದ ನನ್ನ ಕಡೆಯಿಂದ ಒಂದು ಸಣ್ಣ ಚಪ್ಪಾಳೆ. ಇಲ್ಯಾರು ಹೀರೋಗಳನ್ನ ಹುಟ್ಟಾಕಲ್ಲ, ನಮಗ್ ನಾವೇ ಹೀರೋ ಆಗ್ಬೇಕು.